ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದ್ರಿ ಅಂತ ತಿಳ್ಕೊತೀನಿ. ನಾನು ಆರಾಮದೀನಿ. ನಾನು ಇವತ್ತು ಬಟಾಟೆ ಚಿಪ್ಸ್ ಮಾಡಾಕತ್ತೀನಿ. ಬಟಾಟೆ ಚಿಪ್ಸ್ ಅಂದರೆ ಯಾರಿಗೆ ಇಷ್ಟ ಇರೋಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಇರ್ತೈತಿಲ್ಲ. ಅದಕ್ಕಾಗಿ ಈಗ ಭಾಳ ಬಿಸಿಲು ಇರ್ತೈತಿ, ಅದಕ್ಕೆ ಬಟಾಟೆ ಚಿಪ್ಸ್ ಮಾಡ್ಬೇಕಂತೇಳಿ ಬಟಾಟೆ ತೊಗೊಂಡು ಬಂದು 7 kg ಬಟಾಟೆ ತೊಗೊಂಡು ಬಂದೀನಿ. ಆಮೇಲೆ ಅದನ್ನು ನೈಟ್ ಎಲ್ಲ ಮೇಲಿನ ಸಿಪ್ಪಿ ತೆಗೆದುಬಿಟ್ಟು ಅದು ಹೆಚ್ಚಿಟ್ಕೊಳಕತ್ತೀನಿ. ಯಾಕಂದ್ರೆ ಮುಂಜಾನೆ ಬಿಸಿಲು ಭಾಳ ಇರ್ತೈತಲ್ರಿ, ಅದಕ್ಕೆ ಲೇಟ್ ಆಗ್ತೈತಿ. ಹಾಗಾಗಿ ನಾನು ರಾತ್ರಿನೇ ಊಟ ಆದ ತಕ್ಷಣ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಆದರೆ 1 ಗಂಟೆ ಮಟ್ಟ ಆಯ್ತದ. ಅದಕ್ಕೆ ಏನು ಮಾಡಿ ಲೇಟ್ ಆಗಲಿ, ಲೇಟ್ ಆಗಲಿ, ಆಮೇಲೆ ಮರುದಿವ್ಸ ಮುಂಜಾನೆ ಮಾಡ್ಬೇಕಂತ ಮಾಡಿದ್ದೆ. ಲೇಟ್ ಆಗ್ತೈತಲ್ರಿ, ಮುಂಜಾನೆ ಆಗಂಗಿಲ್ಲ. ಅದಕ್ಕೆ ನೈಟ್ ಎಲ್ಲ ಹೆರ್ಚ್ಬಿಟ್ನಿ. ಒಂದು ಬುಟ್ಟಿ ಫುಲ್ ಆಯ್ತದ. 7 kg ಬಟಾಟೆ ಇರೋದ್ರಿಂದ ಬುಟ್ಟಿ ಫುಲ್ ಆಯಿತು. ಅದೆಲ್ಲ ಸ್ವಚ್ಛಂಗೆ ಹೆರ್ಚಿಟ್ಟು ಕ್ಲೀನಾಗಿ ತೊಳೆದ ಮತ್ತೊಂದು ನೀರಿನಾಗ ಹಾಕಿ, ಸ್ವಲ್ಪ ಪಟ್ಕ ಸಿಗ್ತೈತ್ರಿ ಅಂಗಡಿ ಒಳಗೆ, ಆ ಪಟ್ಕ ತಂದು ಹಾಕ್ಬೇಕು. ಯಾಕೆ ಹಾಕ್ಬೇಕಂದ್ರೆ ಅದು ವೈಟ್ ಆಗ್ತಾವೆ, ಕಪ್ಪಾಗಂಗಿಲ್ಲ, ಚೆಂದ ಆಗ್ತಾವೆ, ನೋಡೋಕ್ಕೂ ಚೆಂದ ಅನಿಸ್ತೈತಿ. ಆಮೇಲೆ ಕಪ್ಪಾಗಂಗಿಲ್ಲ, ಬಾಯಲ್ಲಿ ಟೇಸ್ಟ್ ಬರ್ತೈತಂತ ಅದನ್ನ ಪಟ್ಕ ಹಾಕಬೇಕು. ನೈಟ ನಾನು ಅದನ್ನೆಲ್ಲ ಕ್ಲೀನಾಗಿ ತೊಳೆದು ಪಟ್ಕ ಹಾಕಿಟ್ಟಿದ್ದೆ ಅದರೊಳಗೆ. ಆಮೇಲೆ ಹೆರ್ಚಬೇಕಾದ್ರೆ 1 ಗಂಟೆ ಆಯ್ತು ಟೈಮ್. ಅದಕ್ಕೆ ನನ್ನ ಮಗಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ಆಕಿ ಮೇಲಿನ ಸಿಪ್ಪೆಲ್ಲ ತೆಗೆದುಕೊಟ್ಲು. ಆಕಿನ ವಿಡಿಯೋ ಮಾಡಿದ್ಲು. ಆಕಿ ಮಮ್ಮಿ ಮಾಡಾಕತ್ತೀರಿ ಬಾ, ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ, ಒಬ್ಬಳೇ ಆಗ್ತೀನಿ ಅಂಥೇಳಿ ಬಂದ್ಲು. ಆಕಿ ಒಂದು ಸ್ವಲ್ಪ ಸಿಪ್ಪೆ ತೆಗೆದುಕೊಟ್ಲು, ನಾ ಹೆರ್ಚಿದ್ನಿ. ಆಮೇಲೆ ಅದನ್ನೆಲ್ಲ ಹೆರ್ಚಿ, ಆಕಿನೂ ಓದ್ಕೋತಿರ್ತಾಳಲ್ಲ, ಎಕ್ಸಾಮ್ ಐತಿ, ಆಕೆ ಸ್ವಲ್ಪ ಹೆರ್ಚ್ಕೊಟ್ಟು ನಾನು ಹೆಲ್ಪ್ ಮಾಡಿ ಹೋದ್ಲು. ಆಮೇಲೆ ಮುಂಜಾನೆ ಅದನ್ನೆಲ್ಲ ನಾನು ಏನು ಮಾಡಿ ನೀರೆಲ್ಲ ತೆಗೆದುಬಿಟ್ಟು ಒಂದು ಬೋಗಣಿ ಒಳಗೆ ನೀರು ಹಾಕಿ ಅದು ಕುದಿಲಾಕತ್ತಣ. ಅದೇನು ಮಾಡೋದು, ನಾವೆಲ್ಲ ಇದನ್ನು ಕ್ಲೀನಾಗಿ ಸ್ವಚ್ಛ ತೊಳೆದ್ಬಿಟ್ಟು ಅದ್ರೊಳಗೆ ಬಟಾಟೆ ಚಿಪ್ಸ್ ಇರ್ತೈತಲ್ರಿ, ಅದನ್ನೆಲ್ಲ ಅದ್ರೊಳಗೆ ಹಾಕಬೇಕು. ಒಂದು ಕುದಿ ಅಂತಾರಲ್ಲ, ಒಂದು ಕುದಿ ಬರೋ ಮಟ್ಟ ಅಷ್ಟೇ ಕುದಿಸ್ಬೇಕು. ಭಾಳ ತಕ್ಕ ಬಾಯ್ಲ್ ಮಾಡೋಂಗಿಲ್ಲ, ಯಾಕಂದ್ರೆ ಆ ಟೇಸ್ಟು ಹೋಗ್ತೈತಿ, ಆಮೇಲೆ ಮುರಿತಾವೆ. ಒಂದು ಸ್ವಲ್ಪ ಕುದಿಸೋದು, ಅದು ನೀರು ಕುದಿಲಾಕತ್ತೆ ಹಾಕಿದ ಬಳಕ ಒಂದು 5 ನಿಮಿಷ ಅಷ್ಟೇ ಬಿಡೋದು. ಆಮೇಲೆ ಬಂದ್ ಮಾಡಿಬಿಟ್ಟು ಅದನ್ನು ನೀರೆಲ್ಲ ಬಸಿದ್ಬಿಟ್ಟು ಕ್ಲೀನಾಗಿ ಬಸಿದ್ಬಿಟ್ಟು ಆರ್ಲಾಕ್ ಬಿಡಬೇಕು. ಕೈ ಸುಡ್ತೈತೆ, ಹಾಕಕ್ಕೆ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತಾಗೋಣ ಏನು ಮಾಡಿನ ನಮ್ಮ ಮ್ಯಾಳ್ಗೆ ಐತಲ್ಲ, ಅಲ್ಲಿ ಹೋಗ್ಬಿಟ್ಟು ಅದನ್ನೆಲ್ಲ ಕ್ಲೀನಾಗಿ ಮ್ಯಾಳ್ಗೆಲ್ಲ ಸ್ವಚ್ಛ ಕ್ಲೀನಾಗಿ ತೊಳೆದ್ಬಿಟ್ಟಿದ್ನಿ. ಹಾಗಾಗಿ ಆಮೇಲೆ ಅದೆಲ್ಲ ಕಲ್ಲೆಲ್ಲ ತೊಳೆದಿಟ್ಟಿದ್ನಿ. ಸಣ್ಣ ಸಣ್ಣ ಮಣ್ಣು ಬರ್ತೈತಲ್ರಿ, ಹಾಗಾಗಿ ಅದನ್ನ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕಿ ಅದರೊಳಗೆಲ್ಲ ಹಾಕಿದ ಬಳಕ ಇಷ್ಟೆಲ್ಲ ಆಗ್ಯಾವ ನೋಡ್ರಿ. ಇದು ಫುಲ್ ಆಗೈತಿ, 2 ವೇಲ್ ಫುಲ್ ಆಗೈತಿ. 7 kg ಇತ್ತಲ್ಲ, ಸ್ವಲ್ಪ ಇರಲಿಲ್ಲ. 7 kg ಬಟಾಟೆ ಇದೆ, ಹಾಗಾಗಿ ಬಿಸಿಲು ಆಗೇ ಬಿಡ್ತು. ಬಿಸಿಲು ಆಗಬಾರ್ದಂತ ನೈಟ್ ಎಲ್ಲ ರೆಡಿ ಮಾಡಿದ್ನಿ, ಆದರೂ ಬಿಸಿಲಾಗಿತ್ತು. ಹಾಕಿ ನೋಡ್ರಿ ಈ ಥರ ಆಗ್ಯಾವ, ವೈಟ್ ಆಗ್ಯಾವ, ಫುಲ್ಲ ಚೆಂದ ಆಗ್ಯಾವ. ನೀವು ಟ್ರೈ ಮಾಡಿರಿ, ಮಸ್ತ್ ಇರ್ತಾವೆ. ಥ್ಯಾಂಕ್ ಯು ಸೋ ಮಚ್.